ಮಂಡ್ಯದಲ್ಲಿ ತಮ್ಮ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಪ್ರಚೋದನಕಾರಿ ಭಾಷಣ ಅಂತೇಳಿ ನೋಡಿ. ನಾ ಹೇಳಿದ್ದೇನು, ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದದ್ದು ಅಕ್ರಮ ಮಸೀದಿ. ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ, ದಾಖಲೆ ಇಲ್ಲ. ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನು ಮಾಡ್ತಾ ಇದ್ರು? ಕತ್ತೆ ಕಾಯ್ತಾ ಇತ್ತಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅದು ಯಾವ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತಾವ ಇನ್ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು. ಮಸೀದಿಯಲ್ಲಿ ಕಲ್ಲಿಟ್ಟಿದ್ದಾರೋ, ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ, ಮತ್ತು ಅಲ್ಲಿರುವಂತ ಮೌಲ್ವಿ ಏನದಾನೆ ಅವ್ನ ಜವಾಬ್ದಾರಿ ಮಾಡಬೇಕು. ಒಂದೇ ನಿನ್ನ ಮಸೀದಿಯಿಂದ ಕಲ್ಲು ಬಂದ್ರೆ ನಾವು ಕಠಿಣ ಶಿಕ್ಷೆ ತಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ರೆ ಇವತ್ತು ಮಸೀದಿಗಳೇನಾಗ್ಯಾವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಡುವಂತ ಕೇಂದ್ರಗಳಾಗ್ಯಾವು, ಕಲ್ಲುಗಳನ್ನ ಸಂಗ್ರಹ ಮಾಡಿಡುವಂತ ಕೇಂದ್ರಗಳಾಗ್ಯಾವು. ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೀದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ನಾಳೆ ನಾನು ರಾಜ್ಯ ಸರ್ಕಾರಕ್ಕೂ ಪತ್ರ ಬರೀತೀನಿ. ಇಂಥ ಅಕ್ರಮ ಮಸೀದಿಯನ್ನು ಕಡಿ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು. ಒಂದು ವೇಳೆ ಆ ಅಕ್ರಮವಾದಂತಹ ಮಸೀದಿಯನ್ನು ಕೆಡೋದೇ ಇದ್ರೆ ಮುಂದೆ ನಾವು ಹೋರಾಟವನ್ನು ಮಾಡುವಂತ ಅನಿವಾರ್ಯತೆ ಬರ್ತದೆ. ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ, ಈಗಾಗಲೇ 70 ಕೇಸ್ ಹಾಕಿದ್ದೀರಿ, ಇದು 71ನೇ ಕೇಸ್ ಆಗ್ತದೆ ಅಷ್ಟೇ. ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋರಿದ್ದೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೋದು. ತಪಾಸಣೆ ಬಗ್ಗೆ ಮಾತನಾಡಿದ್ರಿ, ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ, ದೇಶದಲ್ಲಿ ಬಂದಿದೆ. ಮತ್ತೆ ಮಾಡುತ್ತಾ ಅಂತ ಸರ್ಕಾರ ಮಾಡಲೇಬೇಕು. ಮಾಡದೇ ಇದ್ರೆ ಕಲ್ಲು ಎಲ್ಲಿ ಬಂತು? ಅಷ್ಟು ಕಲ್ಲು ಒಗೆಯುವಂತ ಕಲ್ಲುಗಳು ಎಲ್ಲಿ ಬಂತವು? ಯಾವ್ದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲ ಕಲ್ಲು ಸಿಗ್ತದ? ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿಂತು ಯಾವ್ದಾದ್ರು ಕಲ್ಲು ಒಗೆದು ಒಂದು ಉದಾಹರಣೆ ಹೇಳಿ. ಮಂಡ್ಯದಲ್ಲಿ ತಮ್ಮ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಪ್ರಚೋದನಕಾರಿ ಭಾಷಣ ಅಂತೇಳಿ ನೋಡಿ. ನಾ ಹೇಳಿದ್ದೇನು, ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದದ್ದು ಅಕ್ರಮ ಮಸೀದಿ. ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ, ದಾಖಲೆ ಇಲ್ಲ. ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನು ಮಾಡ್ತಾ ಇದ್ರು? ಕತ್ತೆ ಕಾಯ್ತಾ ಇತ್ತಾ? ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅದು ಯಾವ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತಾವ ಇನ್ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು. ಮಸೀದಿಯಲ್ಲಿ ಕಲ್ಲಿಟ್ಟಿದ್ದಾರೋ, ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ, ಮತ್ತು ಅಲ್ಲಿರುವಂತ ಮೌಲ್ವಿ ಏನದಾನೆ ಅವ್ನ ಜವಾಬ್ದಾರಿ ಮಾಡಬೇಕು. ಒಂದೇ ನಿನ್ನ ಮಸೀದಿಯಿಂದ ಕಲ್ಲು ಬಂದ್ರೆ ನಾವು ಕಠಿಣ ಶಿಕ್ಷೆ ತಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ರೆ ಇವತ್ತು ಮಸೀದಿಗಳೇನಾಗ್ಯಾವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಡುವಂತ ಕೇಂದ್ರಗಳಾಗ್ಯಾವು, ಕಲ್ಲುಗಳನ್ನ ಸಂಗ್ರಹ ಮಾಡಿಡುವಂತ ಕೇಂದ್ರಗಳಾಗ್ಯಾವು. ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೀದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ನಾಳೆ ನಾನು ರಾಜ್ಯ ಸರ್ಕಾರಕ್ಕೂ ಪತ್ರ ಬರೀತೀನಿ. ಇಂಥ ಅಕ್ರಮ ಮಸೀದಿಯನ್ನು ಕಡಿ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು. ಒಂದು ವೇಳೆ ಆ ಅಕ್ರಮವಾದಂತಹ ಮಸೀದಿಯನ್ನು ಕೆಡೋದೇ ಇದ್ರೆ ಮುಂದೆ ನಾವು ಹೋರಾಟವನ್ನು ಮಾಡುವಂತ ಅನಿವಾರ್ಯತೆ ಬರ್ತದೆ. ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ, ಈಗಾಗಲೇ 70 ಕೇಸ್ ಹಾಕಿದ್ದೀರಿ, ಇದು 71ನೇ ಕೇಸ್ ಆಗ್ತದೆ ಅಷ್ಟೇ. ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋರಿದ್ದೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೋದು. ತಪಾಸಣೆ ಬಗ್ಗೆ ಮಾತನಾಡಿದ್ರಿ, ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ, ದೇಶದಲ್ಲಿ ಬಂದಿದೆ. ಮತ್ತೆ ಮಾಡುತ್ತಾ ಅಂತ ಸರ್ಕಾರ ಮಾಡಲೇಬೇಕು. ಮಾಡದೇ ಇದ್ರೆ ಕಲ್ಲು ಎಲ್ಲಿ ಬಂತು? ಅಷ್ಟು ಕಲ್ಲು ಒಗೆಯುವಂತ ಕಲ್ಲುಗಳು ಎಲ್ಲಿ ಬಂತವು? ಯಾವ್ದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲ ಕಲ್ಲು ಸಿಗ್ತದ? ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿಂತು ಯಾವ್ದಾದ್ರು ಕಲ್ಲು ಒಗೆದು ಒಂದು ಉದಾಹರಣೆ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.